ಪ್ರಭುಗಳೇ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಐಶ್ವರ್ಯ ಅಂತೇಳಿ ಸ್ನೇಹಿತರೆ, ಇವ್ರದ್ದು ಸೂಪರ್ ಮಾರ್ಕೆಟ್ ಇದೆ. ಜಾಬ್ ವರ್ಕ್ ಏನಪ್ಪ ಅಂತ ಇಲ್ಲಿ ಎಳೆಯಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ನಿಮ್ಗೇನಾದರೂ ನಮ್ಮ ಚಾನಲ್ನ ವಿಡಿಯೋಗಳು ಇಷ್ಟ ಆಗ್ತಾ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ. ಐಶ್ವರ್ಯ ಅಂತೇಳಿ ಸಂಪತ್ ಅಂತ ಗಂಡನ ಹೆಸರು. ಗೃಹಿಣಿ. ಇವರು 38 ವರ್ಷ ಆಗಿರುತ್ತೆ. ಇನ್ನು ವರ್ಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇವ್ರದ್ದು ಸೂಪರ್ ಮಾರ್ಕೆಟ್ನಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ, ಅಂದರೆ ಓನರ್ ಆಗಿ. ಇನ್ನು ಗಂಡ ಬಂದ್ಬಿಟ್ಟು ಮಂಜು ಅಂತ MA ಮಾಡ್ಕೊಂಡಿದ್ದಾರೆ, ಲೆಕ್ಚರರು, ಇಂಗ್ಲೀಷ್ ಲೆಕ್ಚರರು. ವಿಷಯ ಏನಪ್ಪ ಅಂತಂದರೆ ಸಂಬಂಧ ಹಾಳಾಗೋಗಿದೆ ಇವ್ರದ್ದು, ಮತ್ತೆ ಸರಿಪಡಿಸಲು ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಏನಾಯಿತು ಅಂತಂದರೆ 2 ನಿಮಿಷಕ್ಕೆ ಅವರು ಸಾಕು ಅಂತಾರೆ, ಮತ್ತು ತವರು ಮನೆಗೆ ಕಳಿಸೋಕ್ಕೆ ಹಿಂದೇಟು ಹಾಕ್ತಾರೆ. ಅದಕ್ಕೆ ಹಾಗೆ ಆಗೋಗಿದೆ, ಸಂಬಂಧ ಹಾಳಾಗೋಗ್ಬಿಟ್ಟಿದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಖಾಲಿ ಜಾಬ್ ಏನಪ್ಪ ಅಂದರೆ 4 ಜನ ಕೆಲಸಗಾರರು ಬೇಕಾಗಿದ್ದಾರೆ ಈ ಒಂದು ಸೂಪರ್ ಮಾರ್ಕೆಟಲ್ಲಿ ವರ್ಕ್ ಮಾಡೋದಕ್ಕೆ. ಇನ್ನು ಸಂಬಂಧ ಹಾಳಾಗಲು ಪ್ರಮುಖ ಕಾರಣಗಳು ಏನಪ್ಪ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಇಲ್ಲಿ 3 ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು, ಗಂಡ ದೂರ ಆಗಲು ಕಾರಣ ಏನು ಅಂದರೆ ಅವರ ಮಾತನ್ನು ಕೇಳ್ತಿರ್ಲಿಲ್ಲ, ಮತ್ತು ತವರು ಮನೆಗೆ ವಾರಕ್ಕೆ 2 ಸಲ ಹೋಗ್ತಿದ್ದೆ, ಆ ಒಂದು ಕಾರಣಕ್ಕೋಸ್ಕರ. ಎರಡನೇದು ಬಂದ್ಬಿಟ್ಟು ಅವರ ತಿಂಗಳ ಸಂಬಳ ಆದಾಯ ಕುಡಿದುಕೊಂಡು ಕಬಾಬ್ ತಂದು ತಿನ್ನುತ್ತಿದ್ದ, ಮನೆಯಲ್ಲಿ ಮಾಡಿರೋ ಅಡುಗೆ ಎಲ್ಲ ವ್ಯರ್ಥ ಆಗ್ತಿತ್ತು. ಆ ಕಾರಣಕ್ಕಾಗಿ ಮಾತಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ತವರು ಮನೆಯಲ್ಲಿ ತಿಂಗಳುಗಟ್ಟಲೆ ಇರುತ್ತಿದ್ದೆ, ಅದೊಂದು ದೊಡ್ಡ ಕಾರಣ ಆಯಿತು ಅಂತ. ಇದು ಎರಡನೇದು. ಅಂದರೆ ತಂದಿದ್ದೆಲ್ಲ ಸಂಬಳ ಎಲ್ಲ ಉಡಾಯಿಸ್ತಿದ್ದ, 2 ನಿಮಿಷಕ್ಕೆ ಅಷ್ಟೇ ಮಾಡುತ್ತಿದ್ದು, ಸುಸ್ತಾಗ್ತಿತ್ತು ಅವನಿಗೆ ಬೇಗ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೆಲಸಗಾರರಿಗೆ ವಸತಿಯ ವ್ಯವಸ್ಥೆ ಏನಪ್ಪ ಇರುತ್ತೆ ಅಂದರೆ 30-40ರಲ್ಲಿ ದೊಡ್ಡ ಮನೆ ಇದೆ, 2 ರೂಮ್ ಇರುತ್ತೆ ಆ ಒಂದು ಮನೆಯಲ್ಲಿ, ಮತ್ತು ಸಪ್ರೇಟಾಗಿ ಬೇಜಾರಾದಾಗ ನೋಡೋಕ್ಕೆ TV ಇರುತ್ತೆ. ಇನ್ನು ಯಾರು ಚೆನ್ನಾಗಿ ದಿಂಗ್ತಾರೋ ಅವರಿಗೆ ಹೆಚ್ಚು ಸಂಬಳ ಸಿಗುವ ಎಲ್ಲ ಸಾಧ್ಯತೆಗಳು ಇರ್ತದೆ ಅಂತ ಇದು 2ನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಎಲ್ಲರೂ ಒಂದೇ ಸಲ ಮಾಡೋದಕ್ಕೆ ಆಗಲ್ಲ, ಅದು ಏಕೆ ಅಂತ ತಮ್ಮೆಲ್ರಿಗೂ ಗೊತ್ತಿರೋ ಒಂದು ವಿಚಾರ ಅಲ್ವಾ. ಯಾಕೆಂದರೆ ಎಲ್ಲರೂ ಒಂದೇ ಸಲ ಹೇಗೆ ಹಾಕೋಕ್ಕಾಗತ್ತೆ, ಇರೋದೇ 2 ತೂತಿಗೆ, ಹಾಗಾಗಿ ಎಲ್ಲ ಮಾಡೋದಕ್ಕಾಗಲ್ಲ. ಇನ್ನು 4ನೇದು ಏನಪ್ಪ ಹೇಳಿದ್ದಾರೆ ಅಂದರೆ, ಮನೆ ಕ್ಲೀನಾಗಿ ಇಟ್ಟುಕೊಂಡ್ರೆ ಮಾಡಿಸಿಕೊಳ್ಳಲು ಮನಸ್ಸು ಬರುತ್ತೆ, ಅದು ಎಲ್ರಿಗೂ ಸ್ವಲ್ಪ ತಿಳಿದಿರಲಿ ಚೆನ್ನಾಗಿರುತ್ತೆ, ತಿಳಿದಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥ. ಅಂದರೆ ಮನೆ ಚೆನ್ನಾಗಿರಬೇಕು, ಚೆನ್ನಾಗಿ ಇಟ್ಕೊಂಡಿದ್ರೆ ಒಂದೊಳ್ಳೆ ಆಸೆ ಬರುತ್ತೆ ಅನ್ನೋದು ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ತುಂಬ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ ಅಷ್ಟೇ.